ಬೀದರ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಮಹಾ ರಾಜ್ಯ ಮಟ್ಟದ ಸಮ್ಮೇಳನ ಬೀದರ್ನ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಶನಿವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, MLCಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಸೇರಿದಂತೆ ವಿವಿಧ ಹಂತದ ಚುನಾಯಿತ ಪ್ರತಿನಿಧಿಗಳು ಇದ್ದರು. ಇವತ್ತಿನವರಿಗೆ ನಮ್ಮ ಸರ್ಕಾರದ ಪರವಾಗಿ ಬರೀಲಿ ಅಂತ ಯಾರು ಯಾರಿಗೂ ಫೋನ್ ಮಾಡಿ ಬರ್ತೀರಿ ಸ್ವಾತಂತ್ರ್ಯ ಮಾಡ್ತೀವಿ. ಆದರೆ ನೀವು ಬರೆಯುವಾಗ ವಸ್ತುನಿಷ್ಠವಾಗಿ ಬರೀತಕ್ಕಂಥ ಶೋಧನೆಯನ್ನು ಮಾಡಿ ಆಮೇಲೆ ಬರೀತಕ್ಕಂಥ ಕನಿಷ್ಠ ಪಕ್ಷ ಏನಪ್ಪ ದಾಖಲೆ ಇದೆ ಅಂತ ಕೇಳೋಕ್ಕೆ ತೊಂದರೆ ಏನಿದೆ. ದಾಖಲೆ ಕೇಳ್ತಾರೆ. ಆಮೇಲೆ ಊಹೆ ಮೇಲೆ ಬರೆದುಬಿಡೋದು, ಊಹೆ ಮೇಲೆ ಬರೆದುಬಿಡೋದು. ಮಾಧ್ಯಮ ಇದೆಯಲ್ಲ, ಇದು ಭಾಳ ಡೇಂಜರ್. ಆಮೇಲೆ ಕ್ಷುಲ್ಲಕ ವಿಚಾರಗಳಲ್ಲಿ ದೊಡ್ಡದು ಮಾಡೋ ಬರೆಯೋದು, ಕ್ಷುಲ್ಲಕ ವಿಚಾರಗಳು ಇರ್ತವೆ. ಈಗ ಗಂಡ ಹೆಂಡತಿ ಜಗಳ ಆಡೋದನ್ನೇ ದೊಡ್ಡದಾಗಿ ಬರೆಯೋದು. ಗಂಡ ಹೆಂಡತಿ ಜಗಳ ಹಾಡಿದ್ರೆ ಸಮಾಜಕ್ಕೆ ಅದರಿಂದ ಲಾಭನ ಅದರಿಂದ ಉಪಯೋಗ ಏನಾಗ್ತದೆ? ಸಮಾಜಕ್ಕೆ ಉಪಯೋಗ ಆಗಬೇಕು, ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಬೇಕು, ರಾಷ್ಟ್ರಕ್ಕೆ ಉಪಯೋಗ ಆಗಬೇಕು ಅಂಥ ವಿಚಾರಗಳಿಂದಲೇ ಬರೆಯಬೇಕು. ಅದನ್ನು ಬಿಟ್ಟು ಕ್ಷುಲ್ಲಕ ವಿಚಾರಗಳಿಂದ ಬರೆಯಬೇಕು. ನಾನು ಒಂದು ಸಾರಿ ಟಿ ವಿನಲ್ಲಿ ನೋಡ್ತಾ ಇರ್ತೀನಿ, ಬೆಳಿಗ್ಗೆಯಿಂದ ಸಾಯಂಕಾಲದಲ್ಲಿ ಅದನ್ನು ತೋರಿಸೋದು ಒಂದು ವಿಚಾರ. ಅದರಿಂದ ಎಷ್ಟು ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಇಲ್ಲ ಅಂತಕ್ಕಂಥದ್ದು, ಅಥವಾ ವ್ಯಕ್ತಿ ಮೇಲೆ ಅದನ್ನು ಅವ್ರ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಅದರಿಂದ ನೀವು ಇದೆಯಲ್ಲ, ಈ ಅಸಮಾನತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು ಸಮಾನತೆ ತರಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ಮಾಡಬೇಕು. ಈಗ ನಾನು 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಅನೇಕ ವರ್ಷಗಳ ಕಾಲ ಶಾಲೆ ಸೂಚನೆ ಕೊಟ್ಟಿದ್ದೀನಿ. ನಾನು ಇದು ಮಾಡೋದು ಶಿವಾನಂದ ತೆಗೆದು ನನಗೆ ಅದಕ್ಕೋಸ್ಕರನೇ ಕರೆಯೋದು. ಶಿವಾನಂದ ತೆಗೆದು ಈ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಪತ್ರಕರ್ತರಿದ್ದಾರಲ್ಲ ಅವ್ರಿಗೆಲ್ಲ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಕೊಡಬೇಕು. ಆಮೇಲೆ ಆರೋಗ್ಯ
ಆ ನಿಯಮಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡೋಣ. ಈಗಾಗಲೇ ನಿವಾರಣೆ ಮಾಡ್ತೇವೆ. ಉದ್ದೇಶ ಸಫಲ ಆಗಬೇಕಲ್ಲ, ಆ ಉದ್ದೇಶ ಸಫಲ ಆಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವು ಜನಪರವಾಗಿರಿ, ಸಮಾಜದ ಪರವಾಗಿರಿ ಅಷ್ಟೇ. ಯಾರು ಅಶಕ್ತರಿದ್ದಾರೆ, ಯಾರಿಗೆ ಧ್ವನಿ ಇಲ್ಲ, ಅವ್ರ ಪರವಾಗಿಲ್ಲ. ಅಲ್ಲ ಇರ್ತಿದೆಯಲ್ವಾ? ಓಕೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ